ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿ ವಿಚಾರ ಅತ್ಯಂತ ಜಟಿಲವಾಗಿರುವಂತಹ ವಿಷಯವನ್ನ ಅಷ್ಟೇ ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ಸಂವಾದ ಶಂಕರರು ತಾವೇ ಗುರು ತಾವೇ ಶಿಷ್ಯರಾಗಿ ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ವಿಶೇಷವಾಗಿ ನಮಗೆ ಪ್ರಶ್ನೆಗಳು ಯಾವಾಗ ಬರ್ತವೆ ಅಂತಂದ್ರೆ ಒಂದಿಷ್ಟು ಅರ್ಥವಾಗಿ ಮತ್ತೊಂದಿಷ್ಟು ಅರ್ಥ ಆಗದೆ ಇದ್ದಾಗ ನಮಗೆ ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ಆದರೆ ಯಾವುದು ಗೊತ್ತಿಲ್ಲದೆ ಇರತಕ್ಕಂತಹ ವಿಷಯದಲ್ಲಿ ನಮಗೆ ಪ್ರಶ್ನೆಗಳು ಬರೋದು ತುಂಬಾ ಕಡಿಮೆ. ಅದರಲ್ಲಿ ಪ್ರಶ್ನೆ ಇರ್ತದೆ, ಅದರ ಪ್ರಶ್ನೆಯನ್ನ ಹೇಗೆ ಅದನ್ನ ಪ್ರಶ್ನೆ ರೂಪದಲ್ಲಿ ನೋಡ್ಬೇಕು ಅಥವಾ ಪ್ರಶ್ನೆ ತರ ಕೇಳಬೇಕು ಅನ್ನೋದು ಕೂಡ ಗೊತ್ತಾಗದೆ ಇರತಕ್ಕಂತಹ ಏಕಾಂತವಾಗಿರ್ತಕ್ಕಂತಹ ಅಂದ್ರೆ ತಾನಾಗಿರ್ತಕ್ಕಂತಹ ವಿಷಯದಲ್ಲಿ ನಮಗೆ ಪ್ರವೇಶನೇ ದುರ್ಗಮವಾಗಿರುವಾಗ ಅಲ್ಲಿ ಪ್ರಶ್ನೆ ಉತ್ತರಗಳ ಮೂಲಕ ನಾವು ವಿಚಾರವನ್ನ ಬೆಳೆಸುವಂತಹ ಒಂದು ಹೊಸ ದೃಷ್ಟಿಕೋನವನ್ನ ತತ್ವದಲ್ಲಿ ನಮಗೆ ಶಂಕರರು ಕಟ್ಟಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಮೆಥಡ್ ಅದೇನು ಹೊಸದಲ್ಲ. ನಮ್ಮ ವೈದಿಕ ಪರಂಪರೆಯಲ್ಲಿ ಉಪನಿಷತ್ತುಗಳು ಕೂಡ ಹಾಗೇನೆ, ಮತ್ತೆ ಭಗವದ್ಗೀತೆಯನ್ನು ಕೂಡ ಹಾಗೇನೆ ಸೊ ಇದು ಪ್ರಶ್ನೆ ಉತ್ತರಗಳ ಮೂಲಕನೇ ಕಂಡುಕೊಳ್ತಕ್ಕಂತಹ ಪ್ರಕ್ರಿಯೆ. ಈ ಪ್ರಶ್ನೆ ಉತ್ತರಗಳನ್ನ ಡಿಸ್ಕಸ್ ಮಾಡುವಾಗ ಆ ಶಿಷ್ಯನಾಗಿರ್ತಕ್ಕಂಥವನು ಪ್ರಶ್ನೆಯನ್ನ ಕೇಳಿದ, ಯಾವುದು ಪಂಚಕೋಶಗಳನ್ನ ಒಂದೊಂದಾಗಿ ನೇತಿ ಅನ್ನುವಂತಹ ನಿಷೇಧ ಮಾಡ್ತಾ ಹೋದಾಗ ಆಗ ಅವನು ಅಲ್ಲಿ ನಿಷೇಧ ಮಾಡಿದಾಗ ಅಲ್ಲಿ ಏನು ಇಲ್ಲ ಎನ್ನುವಂತಹ ಒಂದು ಸ್ಥಿತಿ ಬರ್ತದೆ. ಅದನ್ನ ಶೂನ್ಯ ಸ್ಥಿತಿ ಅಂತ ಕರೆದ್ರೆ, ಅದನ್ನ ಏನು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿಯನ್ನ ಶೂನ್ಯ ಸ್ಥಿತಿ ಅಂತ. ಅಂತಹ ಒಂದು ಸ್ಥಿತಿ ಅಲ್ಲಿ ಎಲ್ಲವನ್ನ ತೆಗೆದಾಗ ಅನುಭವಕ್ಕೆ ಬರ್ತಾ ಇದೆ. ಸೊ ಏನು ಇಲ್ಲದೆ ಇರ್ತಕ್ಕಂಥದ್ದು ಹೇಗೆ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಅಂತ ಹೇಳಿ ಅವನು ಏನು ಒಂದು ಪ್ರಶ್ನೆಯನ್ನು ಎತ್ತಿಕೊಂಡ. ಅದರ ಹಿಂದುಗಡೆಗೆ ಪ್ರಜ್ಞಾನ ಘನ, ಆನಂದ ಘನ ಮತ್ತು ಸಾಕ್ಷಿ ರೂಪ, ಚೈತನ್ಯ ರೂಪ, ಪ್ರಜ್ಞಾ ಸ್ವರೂಪ ಅಂತ ಹೇಳಿದ್ರು. ಆದರೂ ಅದು ಗೋಚರವಾಗ್ಲಾರ್ದನೆ ಅಲ್ಲಿ ಕೇವಲ ಹೆಂಗ ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗಿದಾಗ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಏನು ಕಾಣಿಸೋದಿಲ್ಲ ನನಗೆ ಅಂತಂತ ನಾವು ನೀರಲ್ಲಿ ಮುಳುಗಿದಾಗ ಏನು ಕಾಣಿಸೋದೇ ಇಲ್ಲ ಅಂತಂದ್ರೆ ಅರ್ಥ ಏನಂದ್ರೆ ಅಲ್ಲಿ ನೀರು ಇರ್ತದೆ, ಅಲ್ಲಿ ಬೆಳಕಿನ ಅಭಾವ ಇರೋದ್ರಿಂದ ಅಲ್ಲಿ ನೀರು ಕಾಣೋದಿಲ್ಲ, ಹಾಗಾಗಿ ಏನ್ ಕಾಣಿಸೋದಿಲ್ಲ ಅಂತ ಹೇಳ್ದೆ ನಾವು. ಹಾಗೆ ಈ ಎಲ್ಲಾ ಕೋಶಗಳನ್ನ ತೆಗೆದಾಗ ಅಲ್ಲಿರ್ತಕ್ಕಂತಹದ್ದು ಅಜ್ಞಾನದ ಸ್ಥಿತಿ. ಆ ಅಜ್ಞಾನದ ಸ್ಥಿತಿಯನ್ನ ಅವನು ಏನು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ ಅಂತ ಪ್ರಶ್ನೆ ಕೇಳಿದವನು. ಸೊ ಅದಕ್ಕೆ ಶಂಕರರು ಒಂದು ಉತ್ತರವನ್ನ ಕೊಟ್ಟರು. ಏನಂತಂದ್ರೆ, ಆ ಏನು ಇಲ್ಲ ಅನ್ನುವಂತಹದ್ದೇನು ಹೇಳಿದೆಯಲ್ವಾ, ಆ ಏನು ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಜ್ಞಾನ ಅಲ್ವಾ.
ಈಗ ನನಗೆ ಏನು ಕಾಣಿಸ್ತಾ ಇಲ್ಲ ಅಂತ ಯಾವುದಾದ್ರೂ ನಾವು ಹೇಳ್ತೀವಿ ಅಂತಂದ್ರೆ, ಅಂದ್ರೆ ಕಾಣಿಸುವಂತಹದ್ದು ಒಂದು ಜ್ಞಾನ ಮತ್ತು ಏನು ಕಾಣಿಸದೇ ಇರುವಂತಹದ್ದು ಕೂಡ ಒಂದು ಜ್ಞಾನನೇ. ಕಾಣಿಸುವಂತಹದ್ದನ್ನ ಕಾಣಿಸದೇ ಇರುವಂತಹದ್ದನ್ನ ಎರಡನ್ನ ಬೆಳಗುವಂತಹ ಒಂದು ಸಾಕ್ಷಿಯಾಗಿರ್ತಕ್ಕಂತಹ ಒಂದು ಸಾಕ್ಷಿ ಸ್ವರೂಪನಾಗಿರ್ತಕ್ಕಂತಹ ಆತ್ಮ ಇದೆ. ಅದು ಕತ್ತಲನ್ನ ಮತ್ತು ಬೆಳಕನ್ನ ಎರಡನ್ನ ಬೆಳಗುವಂತಹ ಜ್ಯೋತಿ ಸ್ವರೂಪವಾಗಿದೆ. ಎಲ್ಲವನ್ನ ಅದು ಸಾಕ್ಷಿಯಾಗಿ ಬೆಳಗುತ್ತಾ ಇದೆ. ಸಾಕ್ಷಿಯಾಗಿ ಬೆಳಗುತ್ತಾ ಇದೆ ಅಂತ ಹೇಳುವಾಗ ಏನನ್ನ ನಾವು ಅನುಭವಿಸ್ತೇವೋ, ಸರ್ವೇ ಏನ ಅನುಭೂಯಂತೆ ಯಸ್ವಯಂ ನ ಅನುಭೂಯತೆ. ಅಂದ್ರೆ ಯಾವುದನ್ನ ಅನುಭವಿಸಲಿಕ್ಕೆ ನಮಗೆ ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥದ್ದು ಇದೆಯೋ, ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ. ನಾನು ಜಗತ್ತಿನಲ್ಲಿ ನಾವು ಏನೆಲ್ಲವನ್ನ ನೋಡ್ತೀವಿ, ಆ ನೋಡುವಂತಹ ವಸ್ತುಗಳನ್ನ ಕಾಣ್ಲಿಕ್ಕೆ ಸೂರ್ಯ ಬೆಳಕಿನ ರೂಪದಲ್ಲಿ ಎಲ್ಲವನ್ನ ಬೆಳಗ್ತಾ ಇದ್ದಾನೆ. ಎಲ್ಲವನ್ನ ಬೆಳಗ್ತಾ ಇದ್ದಾನೆ ಅಂತಂದ್ರೆ ಎಲ್ಲವನ್ನ ಅನುಭವಿಸ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತ. ಯಾಕಂತಂದ್ರೆ ಅವನ ಇರುವಿಕೆಯಿಂದ ಅದು ತೆರೆದುಕೊಳ್ತಾ ಇದೆ. ಅವನ ಇರುವಿಕೆ ಇಲ್ಲದೆ ಹೋದ್ರೆ ಅದು ತೆರೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಏನೆಲ್ಲ ರೂಪವನ್ನ ನೋಡ್ತೀವೋ ಆ ರೂಪ ಅದು ಬೆಳಕಿನ ಪ್ರತಿರೂಪ. ಅದು ಬೆಳಕಿಲ್ಲದೆ ಹೋಗ್ಬಿಟ್ರೆ ನಿಮಗೆ ಯಾವುದು ಕಾಣಕ್ ಸಾಧ್ಯ ಇಲ್ಲ. ನೋಡುವಂತಹದ್ದು ಮತ್ತೆ ಅನುಭವಿಸುವಂತಹದ್ದು ಏಕಕಾಲಕ್ಕೆ ನಡೀತಾ ಇದೆ. ಆದ್ರೆ ಅನುಭವಿಸುವುದು ಅನ್ನುವಂತಹದ್ದು ನಮ್ಮ ಅರ್ಥದಲ್ಲಿ ನಾವು ಸೂರ್ಯನನ್ನ ಒಂದು ವ್ಯಕ್ತಿಯಾಗಿ ತಗೊಳ್ಳಾರದೆ ಒಂದು ಶಕ್ತಿಯಾಗಿ ತಗೊಂಡಿದ್ದೀವಿ. ಅದಕ್ಕೆ ಅದು ಬೆಳಗ್ತಾ ಇದೆ ಅಂತ ಹೇಳ್ತೀವಾಗ್ಲೇ ಅದು ಅನುಭವಿಸ್ತಾ ಇದೆ ಅಂತ ಹೇಳೋದಿಲ್ಲ ನಾವು. ಯಾಕಂದ್ರೆ ನಮಗೆ ಶಕ್ತಿಯನ್ನ ನೋಡುವಂತಹ ನಮ್ಮ ವಿಚಾರಧಾರೆ ಒಂದು ಬೇರೆ ಇದೆ. ಕರ್ತೃತ್ವದಿಂದ ನೋಡ್ತಕ್ಕಂಥದ್ದು ಬೇರೆ, ಆದರೆ ಶಕ್ತಿಯಿಂದ ನೋಡ್ತಕ್ಕಂಥದ್ದು ಬೇರೆ. ಈಗ ಗಾಳಿ ಬೀಸಿ ಯಾವ್ದಾದ್ರು ಒಂದು ವಸ್ತುನ ಎತ್ಕೊಂಡೋಯ್ತು ಅಂತ ಹೇಳ್ತೀವಿ. ಗಾಳಿ ದೇವತೆ ತಗೊಂಡು ಹೋದ್ನು ಅಂತ ಹೇಳಂಗಿಲ್ಲ ನಾವು. ಯಾಕಂತಂದ್ರೆ ಶಕ್ತಿಯ ಸ್ಥಾನಗಳನ್ನ ಕೊಟ್ಟಿದ್ದೀವಿ. ಅವು ಏನೆಲ್ಲ ಆಕ್ಷನ್ ಮಾಡ್ತಾವೋ ಆಕ್ಷನ್ಗಳಿಗೆ ನಾವು ಕರ್ತೃತ್ವ ಸ್ಥಾನ ಕೊಡೋದಿಲ್ಲ. ಆದ್ರೆ ಇಲ್ಲಿ ನಮಗೆ ಈ ವಿಷಯವನ್ನ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಯಾವುದು ಬೆಳಗ್ತಾ ಇದೆಯೋ ಅದು ಭೋಗಿಸಲ್ಪಡ್ತಾ ಇದೆ ಅರ್ಥ. ಸೊ ಹಾಗಾಗಿ ಇಲ್ಲಿ ಎಲ್ಲ ಯಾವ ಒಂದು ಅಹಂಕಾರ ಇರ್ಬೋದು, ಬುದ್ಧಿ ಇರ್ಬೋದು, ಮನಸ್ಸು ಇರ್ಬೋದು, ಇಂದ್ರಿಯ ಇರ್ಬೋದು, ಮತ್ತೆ ದೇಹ ಇರ್ಬೋದು, ಈ ಎಲ್ಲವನ್ನ ಬೆಳಗುವಂತಹ ಒಂದು ಆತ್ಮಸ್ವರೂಪ ಇದೆ. ಆ ಬೆಳಕಿನಲ್ಲಿ ಇವು ಎಲ್ಲವೂ ಕೂಡ ಬೆಳಗಿ ಆ ಬೆಳಕಿನ ಜೊತೆ ತಮ್ಮ ಇಚ್ಛೆಗಳನ್ನ ಅವು ಪೂರೈಸ್ತವೆ. ಆ ಬೆಳಕು ಇಲ್ಲದೆ ಇದ್ರೆ ಈ ಎಲ್ಲ ಇಂದ್ರಿಯಗಳು ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬೆಳಕಿನಿಂದ ಇವೆಲ್ಲವೂ ಕೂಡ ಬೆಳಗ್ತಾ ಇವೆ. ಹೆಂಗ ದೇಹದಲ್ಲಿ ನಮಗೆ ಕೈಗಳಲ್ಲಿ ಕಾಲುಗಳಲ್ಲಿ ಪ್ರಾಣ ಶಕ್ತಿ ಇದ್ದಾಗ ಯಾವ್ದಾದ್ರೂ ಒಂದು ವಸ್ತುವನ್ನ ಹಿಡ್ಕೊಳ್ಳಿಕ್ಕೆ ಮತ್ತೆ ಓಡ್ಲಿಕ್ಕೆ ಹೆಂಗ ಅದ ಕಣ್ಣಿಗೆ ಕಾಣದೇ ಇದ್ರು ಆ ಪ್ರಾಣ ಶಕ್ತಿ. ಸೊ ಈಗ ಏನಾದ್ರೂ ಒಂದು ವಸ್ತುವನ್ನ ಹಿಡಿತೀವಿ ಅಂತಂದ್ರೆ ಅಲ್ಲಿ ಕೈ ಹಿಡಿದಿರ್ತದೆ, ಬಟ್ ಆದ್ರೆ ಆ ಕೈ ಹಿಂದ್ಗಡೆಗೆ ಒಂದು
ಕಾಣದಂತೆ ಒಂದು ಶಕ್ತಿ ಇದೆ, ಅದನ್ನ ಯಾವುದು ಪ್ರಾಣ ಅಂತ ಕರಿತೀವಿ. ಆ ಪ್ರಾಣ ಇಲ್ಲದೆ ಇದ್ರೆ ಅದು ಹಿಡ್ಕೊಳಕ್ ಬರಂಗಿಲ್ಲ. ಹಾಗಾಗಿ ಈಗ ಅನುಭವಿಸೋನು ಯಾರು? ಪ್ರಾಣನೇ ಆಗ್ತಾನೆ. ಈಗ ನೋಡಿ, ಅದೇ ಒಂದು ಪ್ಯಾರಲೈಸ್ ಅಟ್ಯಾಕ್ ಆಗಿರ್ತಕ್ಕಂಥವ್ರಿಗೆ ಒಂದು ಕೈಗೆ ನೀವೇನಾದ್ರು ಕೊಟ್ರೆ ಹಿಡ್ಕೊಳಕ್ ಬರೋದಿಲ್ಲ ಅವರಿಗೆ. ಯಾಕಂದ್ರೆ ಅಲ್ಲಿ ಹಿಡಿಯುವಂತಹ ಶಕ್ತಿ, ಬಿಡುವಂತಹ ಶಕ್ತಿ ಆ ಪ್ರಾಣ ಇದೆ. ಆ ಪ್ರಾಣ ಅಲ್ಲಿ ಏನಾಗಿರ್ತದೆ, ವಿಡ್ರಾ ಮಾಡ್ಕೊಂಡ್ಬಿಡ್ತದ. ಸೊ ಹಾಗಾಗಿ ಅಲ್ಲಿ ಹಿಡ್ಕೊಳಕ್ಕೂ ಬರೋದಿಲ್ಲ, ಅವನಿಗೆ ಬಿಡಕ್ಕೂ ಬರೋದಿಲ್ಲ. ಆನಪಾನ ಎರಡೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಏನಾದ್ರೂ ಹಿಡ್ಕೊಳ್ತದಾಗಿದೆ ಅಂತಂದ್ರೆ ಅಲ್ಲಿ ಪ್ರಾಣವೇ ಹಿಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಹೆಂಗ ನಮಗೆ ಈ ಶರೀರ ಮತ್ತು ಪ್ರಾಣದ ಸಮ್ಮಿಲನದಿಂದ ಗೊತ್ತಾಗುತ್ತೆ. ಹಾಗೆ ಈ ಎಲ್ಲ ಅಹಂಕಾರ, ಬುದ್ಧಿ, ಮನಸ್ಸು ಅಂತ ಏನ್ ಕರಿತೀವಿ, ಇವು ಪ್ರಾಣ ಅಂತ ಏನ್ ಕರಿತೀವಿ, ಇವೆಲ್ಲವೂ ಕೂಡ ಆ ಒಳಗಡೆ ಇರ್ತಕ್ಕಂತಹ ಆತ್ಮ ಸ್ವರೂಪದಿಂದ ಇವೆಲ್ಲವೂ ಕೂಡ ಚಲಿಸ್ತವೆ. ಈ ಎಲ್ಲ ಅಂತಃಕರಣವನ್ನ ಬೆಳಗುವಂತಹದ್ದು, ಭೋಗಿಸುವಂತಹದ್ದು ಒಂದು ಆತ್ಮ ಇದೆ. ಒಂದು ಸಾಕ್ಷಿ ಸ್ವರೂಪ ಇದ್ದಾನೆ. ಈಗ ಸಾಕ್ಷಿ ಅಂತಕ್ಕಂತಹದ್ದನ್ನ ವಿಚಾರ ಮಾಡಕ್ಕೋಸ್ಕರ ಸಲುವಾಗಿ ಒಂದಿಷ್ಟು ನಮಗೆ ಈ ವಾಕ್ಯಗಳೆಲ್ಲವೂ ಸರಿಯಾಗಿ ಗೊತ್ತಿಲ್ಲದಿರೋದ್ರಿಂದ ತಪ್ಪಾಗಿ ಅರ್ಥೈಸಬಾರದು, ತಪ್ಪಾಗಿ ತಿಳ್ಕೊಳ್ಬಾರದು ಅಂತಕ್ಕಂತಹ ದೂರದೃಷ್ಟಿಯಿಂದ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಬೇಕು ಅಂತಂದ್ರೆ ಈ 214ನೇ ಶ್ಲೋಕದಲ್ಲಿ ತಮ್ ಆತ್ಮಾನಂ ವೇದಿತಾರಂ ವಿದ್ಯೆ ಬುದ್ಧಿಯ ಸುಸೂಕ್ಷ್ಮಯ ಅಂತ ಹೇಳಿದ್ರು. ಈ ಒಂದು ಆತ್ಮನನ್ನ ತಿಳಿಲಿಕ್ಕೆ ನಮ್ಮ ಬುದ್ಧಿ ಅತ್ಯಂತ ಸೂಕ್ಷ್ಮವಾಗಿರ್ಬೇಕು. ಯಾವಾಗ ಬುದ್ಧಿ ಸೂಕ್ಷ್ಮವಾಗತ್ತೆ ಆವಾಗ ಅದು ಅರ್ಥ ಆಗತ್ತೆ ಅಂತ ನಾನು ಮೊನ್ನೆ ಹೇಳುವಾಗ, ಈ ಬುದ್ಧಿ ಅಂತಕ್ಕಂತಹದ್ದು ಕೂಡ ಸೂಕ್ಷ್ಮತೆ ಆದಾಗ ಮಾತ್ರ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕಠೋಪನಿಷತ್ತಿನಲ್ಲಿ ಒಂದು ಮಂತ್ರವನ್ನ ಹೇಳಿದೆ ನಾನು. ಸೊ ಎಲ್ಲಿಯವರೆಗೆ ಬುದ್ಧಿ ಸೂಕ್ಷ್ಮ ಆಗೋದಿಲ್ವೋ ಅಲ್ಲಿ ತನಕನೂ ಕೂಡ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಕಠೋಪನಿಷತ್ತಲ್ಲಿ ಏಷ ಸರ್ವೇಷು ಭೂತೇಷು ಗೂಢ ಆತ್ಮ ನ ಪ್ರಕಾಶತೆ ಅಂತ. ಏಷ ಸರ್ವೇಷು ಭೂತೇಷು, ಎಲ್ಲ ಭೂತಗಳಲ್ಲಿ, ಭೂತ ಅಂತಂದ್ರೆ ಅಹಂಕಾರದಿಂದ ಹಿಡಿದು ಎಲ್ಲ ಜಗತ್ತಿನವರೆಗೆ ಏನೆಲ್ಲ ಪಂಚಭೂತಗಳು, ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಅಹಂಕಾರದವರೆಗೆ ಏಷ ಸರ್ವೇಷು ಭೂತೇಷು, ಎಲ್ಲವೂ ಕೂಡ ಈ ಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಎಲ್ಲಾ ಭೂತಗಳಲ್ಲಿ ಆ ಭೂತಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಗೂಢ ಆತ್ಮ ನ ಪ್ರಕಾಶತೆ ಅಂತಿದ್ರು. ಅಂದ್ರೆ ಒಂದು ಆ ಎಲ್ಲವನ್ನ ಭೂತವನ್ನ ಬೆಳಗುವಂತಹ ಒಂದು ಆತ್ಮ ಇದೆ, ಆದ್ರೆ ಆತ್ಮ ಅದು ನ ಪ್ರಕಾಶತೆ, ಅದು ಕಾಣೋದಿಲ್ಲ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ಕೈಯಲ್ಲಿ ಪ್ರಾಣ ಇದ್ದಾಗ ಮಾತ್ರ ಕೈಗಳಲ್ಲಿ ವಸ್ತುಗಳನ್ನು ಹಿಡ್ಕೊಳ್ತೀವಿ, ಪ್ರಾಣ ಇಲ್ಲದೆ ಇದ್ದಾಗ ಅದು ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಪ್ರಾಣ ನಮ್ಮ ಕಣ್ಣಿಗೆ ಕೈ ತರ ಕಾಣೋದಿಲ್ಲ. ಅದಕ್ಕೊಂದು ಸ್ವಲ್ಪ ಯೋಗಶಾಸ್ತ್ರ ಗೊತ್ತಿರ್ಬೇಕು, ಇಲ್ಲಂತಂದ್ರೆ ಕ್ವಾಂಟಮ್ ಶಾಸ್ತ್ರ ಗೊತ್ತಿರ್ಬೇಕು. ಆವಾಗ ಪ್ರಾಣ ಅಂತಕ್ಕಂಥದ್ದು ನಮ್ಗೆ ಅನುಭವಕ್ಕೆ ಬರುತ್ತದೆ, ಇಲ್ಲಂತಂದ್ರೆ ಗೊತ್ತಾಗೋದಿಲ್ಲ. ದೃಶ್ಯತೆ ತ್ವಗ್ರಯ ಬುದ್ಧಿಯ, ಈ ಗೂಢನಾಗಿರ್ತಕ್ಕಂತಹ ಆತ್ಮನನ್ನ ತಿಳಿಬೇಕು ಅಂತಂದ್ರೆ
ದೃಶ್ಯತೆ ಅಂತಂದ್ರೆ ನೋಡ್ಬೇಕು ಅಂತಂದ್ರೆ ಸೂಕ್ಷ್ಮಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ. ಈ ಬುದ್ಧಿ ಅಂತಕ್ಕಂಥದ್ದು ಸೂಕ್ಷ್ಮ ಆದಾಗ ಮಾತ್ರ ಈ ಗೂಢನಾಗಿರ್ತಕ್ಕಂತಹ ಆತ್ಮನನ್ನ ತಿಳಿಲಿಕ್ಕೆ ಸಾಧ್ಯತೆ ಇದೆ ಅಂತ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡಿರ್ತಕ್ಕಂತಹ ಒಂದು ಉಪನಿಷತ್ತಿನ ವಾಕ್ಯ. ಇಲ್ಲಿ ಕೂಡ ಶಂಕರರು ಅದೇ ಆತ್ಮನನ್ನ ತಿಳಿಲಿಕ್ಕೆ ಯಾವ ನಚಿಕೇತ ಯಮಧರ್ಮರಾಜನನ್ನ ಆತ್ಮನ ಬಗ್ಗೆ ಕೇಳಿದ್ನು, ಹಾಗೆ ಇಲ್ಲಿ ಶಿಷ್ಯನಾಗಿರ್ತಕ್ಕಂತಹ ಈ ವಿದ್ಯಾರ್ಥಿ ಏನು ಆತ್ಮ ಅಂದ್ರೆ ಏನು, ಅದು ಬರೀ ಕೇವಲ ಶೂನ್ಯವಾಗಿದೆ ಅಲ್ವಾ ಅಂತಕ್ಕಂತಹ ಒಂದು ಸ್ಥಿತಿಯನ್ನು ಮುಟ್ಟಿದ್ನು. ಆ ಸ್ಥಿತಿ ಮುಟ್ಟಿರ್ತಕ್ಕಂತಹ ಶಿಷ್ಯನಿಗೆ ಆಚಾರ್ಯ ಶಂಕರರು ಇಲ್ಲಿ ನಮಗೆ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಎಲ್ಲಿಯವರೆಗೆ ಬುದ್ಧಿ ಸೂಕ್ಷ್ಮವಾಗದಿಲ್ವೋ ಅಲ್ಲಿಯ ತನಕ ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಎರಡು ರೀತಿಯಾಗಿರ್ತಕ್ಕಂತಹ ಬುದ್ಧಿ. ಒಂದು ವಿಷಯಗಳಿಂದ ತುಂಬಿರ್ತಕ್ಕಂತಹ ವಿಷಯ ಜ್ಞಾನದಿಂದ ತುಂಬಿರ್ತಕ್ಕಂತಹದ್ದು ಒಂದು ಬುದ್ಧಿ. ಆ ವಿಷಯ ಜ್ಞಾನ ತುಂಬಿರೋದ್ರಲ್ಲಿ ಡಿವಿಷನ್ ಬುದ್ಧಿ ಬೇರೆ ಬೇರೆ ಇದಾವೆ ನಮ್ಮ ಲೋಕದಲ್ಲಿ. ಸುಬುದ್ಧಿ, ಕುಬುದ್ಧಿ, ದುರ್ಬುದ್ಧಿ ಅಂತ ಹಿಂಗೆಲ್ಲ ಮಾತಾಡ್ತೀವಿ. ಇವೆಲ್ಲವೂ ಒಂದೇ ಸ್ಟ್ಯಾಂಡದಲ್ಲಿ ಬರ್ತಕ್ಕಂಥವು. ಇವೆಲ್ಲವೂ ಕೂಡ ವಿಷಯಗಳನ್ನ ಆಧರಿಸಿರ್ತಕ್ಕಂತಹ ಬುದ್ಧಿ. ಆದರೆ ನಿರ್ವಿಷಯವಾಗಿರ್ತಕ್ಕಂತಹ ಆತ್ಮನನ್ನ ತಿಳಿಬೇಕು ಅಂತಂದ್ರೆ ಈ ಬುದ್ಧಿ ಈ ಎಲ್ಲ ಗುಣಗಳನ್ನ ಮೀರಿರ್ಬೇಕು. ವಿಷಯಾದಿಗಳ ಗುಣದಲ್ಲಿ ಅದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಏನನ್ನಾದ್ರೂ ಮಾತನಾಡಿದ್ರಿ ಅಂತಂದ್ರೆ ಅದು ಆತ್ಮನನ್ನು ಮಾತಾಡಕ್ ಸಾಧ್ಯ ಇಲ್ಲ. ನಿಮ್ಮ ವಿಷಯಾದಿಗಳ ಬುದ್ಧಿಯಿಂದನೇ ನೀವೇನ್ ನಿಮ್ದೇ ಆಗಿರ್ತಕ್ಕಂಥ ಲಾಜಿಕ್ ಇಂದ ಅರ್ಥ ಮಾಡಿಕೊಂಡಿದ್ದೀರೋ ಅಷ್ಟೇ ಆಗತ್ತೆ. ಬಿಟ್ರೆ ಆ ಬುದ್ಧಿಗೆ ಆಚೆ ಇರ್ತಕ್ಕಂತಹ ಆತ್ಮನನ್ನ ಮಂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಬಹಳ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಮತ್ತೆ ಇದು ಹೆಂಗ ಸೂಕ್ಷ್ಮ, ಇದು ಈ ಬುದ್ಧಿನ ಸೂಕ್ಷ್ಮ ಮಾಡೋದಂತಂದ್ರೆ ಹೀಗೆ ನಿರಂತರವಾಗಿ ಅಧ್ಯಯನಶೀಲರಾಗ್ತಾ ಆಗ್ತಾ ಆಗ್ತಾ ಈ ವಿಷಯದಲ್ಲಿ ಯಾವುದು ಶಾಸ್ತ್ರ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆಯೋ ಆ ವಿಷಯದಲ್ಲಿ ನಮ್ಮ ಜ್ಞಾನ ಬೆಳೆದು ಹೋಗ್ಬೇಕು. ಹೆಂಗ ಒಂದು ಬಟ್ಟೆ ಅಂಗಡಿಯಲ್ಲಿ ಒಬ್ಬ ಕೆಲಸಗಾರ ಕೆಲಸಕ್ಕೆ ಸೇರಿಕೊಂಡಿರ್ತಕ್ಕಂಥವನು ದಿನದಿಂದ ದಿನಕ್ಕೆ ಆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಹೆಂಗ ಬಟ್ಟೆಯ ಬಗ್ಗೆ ಅವನು ನಿಪುಣತೆಯನ್ನ ಹೊಂದುತ್ತಾನೋ, ಯಾಕಂದ್ರೆ ದಿನ ಅದೇ ಕೆಲಸ ಅವನಿಗೆ. ಅವಾಗ ಏನಾಗುತ್ತೆ, ಅವನಿಗೆ ಮೊದಲು ಏನು ಗೊತ್ತಾಗ್ತಿರಂಗಿಲ್ಲ. ಈಗ ನಮಗೂ ಕೂಡ ಅಷ್ಟೇನೆ, ಶಾಪಿಗೆ ಹೋದ್ವಂತಂದ್ರೆ ಆ ಬಟ್ಟೆ ಹಿಡ್ಕೊಂಡು ಅಂದ್ರೆ ಏನು ಗೊತ್ತಾಗಲ್ಲ ನಮ್ಗೆ. ಯಾವ್ದು ಕ್ವಾಲಿಟಿ ಕಡಿಮೆ ಇರ್ತಕ್ಕಂಥದ್ದು ಗೊತ್ತಾಗಲ್ಲ. ಆದರೆ ಅವನು ಅದನ್ನ ಮುಟ್ಟಿದ್ರೆ ಸಾಕು ಹೇಳ್ತಾರ. ಇನ್ನು ಕೆಲವೊಬ್ರು ತುಂಬಾ ಸೂಕ್ಷ್ಮ ಇರ್ತಾರೆ, ಅವರು ಸುಮ್ಮನೆ ನೋಡಿದ್ರೆ ಸಾಕು ಹೇಳ್ತಾರೆ ಅವರು. ಅಂದ್ರೆ ಆ ವಿಷಯದಲ್ಲಿ ಅದು ಧಾರಣಾ ಶಕ್ತಿ ದಿನ ಅದನ್ನ ಮಾಡ್ತಾ ಕಾಣ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಾವು ದಿನಾ ಕೂಡ ಈ ಆತ್ಮಚಿಂತನೆಯನ್ನ ಮಾಡ್ತಾ ಹೋದ್ವಿ ಅಂತಂದ್ರೆ ಈ ಆತ್ಮಚಿಂತನೆಯ ಅಭ್ಯಾಸದಿಂದ ನಮ್ಮ ಒಳಗಡೆಗೆ ಒಂದು ಸೂಕ್ಷ್ಮತೆ ಬೆಳೀತಾ ಬರುತ್ತೆ. ಆ ಸೂಕ್ಷ್ಮತೆ ಬೆಳೀತಾ ಅವಾಗ ಬುದ್ಧಿ ಆ ಆತ್ಮನ ಜ್ಞಾನದಲ್ಲಿ ಪ್ರವೇಶ ಮಾಡತಕ್ಕಂತಹ ಒಂದು ಸ್ಟೆಪ್ಸ್ ತಗೊಳ್ತದದು. ಅದನ್ನ ಸೂಕ್ಷ್ಮ ಬುದ್ಧಿ ಅಂತ ಕರೀತಾರೆ. ಅಂತಹ ಸೂಕ್ಷ್ಮ ಬುದ್ಧಿಯಿಂದ ಇದನ್ನ ಗ್ರಹಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ
ಈ ಅನೇಕ ರೀತಿಯಾಗಿರ್ತಕ್ಕಂತಹ ಈ ಅಧ್ಯಾತ್ಮ ಮತ್ತು ಈ ಸಾಧನ ಅಂತಕ್ಕಂತಹ ರಾಜಯೋಗ ಪಥ, ಅಭ್ಯಾಸ ಪಥ ಮತ್ತೆ ಭಕ್ತಿ ಪಥ, ಈ ಎಲ್ಲ ಸ್ತರಗಳಲ್ಲಿ ಸೊ ದೀರ್ಘವಾದ ಅಭ್ಯಾಸ ಇಲ್ಲದೆ ಮತ್ತೆ ಬುದ್ಧಿಯ ಸೂಕ್ಷ್ಮತೆ ಇಲ್ಲದೆ ಒಂದೊಂದು ಸ್ಟೇಜ್ ನಿಂತುಕೊಂಡು ತಾವು ಅದೇ ಸ್ಟೇಜೇ ಪರಮೋಚ್ಚ ಸತ್ಯ ಅಂತಕ್ಕಂತಹ ಸ್ಥಿತಿ ಬಂದ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಅದರಿಂದ ಇನ್ನು ಮುಂದಿನ ಕಾಣೋದಿಲ್ಲ, ಯಾಕಂದ್ರೆ ಬುದ್ಧಿ ಬೆಳೆದಿರಂಗಿಲ್ಲ ಅಲ್ಲಿ. ಸೊ ಆ ರೀತಿಯಾಗಿ ತಪ್ಪು ಅಭಿಪ್ರಾಯ ಬರಬಾರದು ಅನ್ನುವಂತಹ ಕಾರಣದಿಂದ ಇಲ್ಲಿ ಶಂಕರರು ಬಹಳ ಸೂಕ್ಷ್ಮ ಹೇಳ್ತಿದ್ದಾರೆ. ತತ್ಸಾಕ್ಷಿಕಂ ಭವೇತ್ ಯತ್ತತ್ ಯದ್ಯೇನಾನುಭೂಯತೆ ತಸ್ಯಾಪ್ಯನನುಭೂತಾರ್ಥೇ ಸಾಕ್ಷಿತ್ವಂ ನೋಪಯುಜ್ಯತೆ. ತತ್ ಸಾಕ್ಷಿಕಂ ಭವೇತ್ ಯತ್ತತ್ ಯದ್ಯತ್ ಏನ ಅನುಭೂಯತೆ, ಏನ ಅನುಭೂಯತೆ ಭವೇತ್ ತತ್ ಸಾಕ್ಷಿಕಂ ಯತ್ತತ್ ಯದ್ದದು ಅಂತ. ಅಂದ್ರೆ ಯಾವನು ಯಾವುದನ್ನ ಅನುಭವಿಸುತ್ತಾನೋ ಭವೇತ್, ಅದಕ್ಕೆ ಯಾರು ಅವನೇ ಸಾಕ್ಷಿಯಾಗಿರ್ತಾನೆ. ಏನನ್ನ ಅನುಭವಿಸ್ತಾ ಇದ್ದಾನೋ ಆ ಅನುಭವಿಸೋದು ಮತ್ತೆ ಅನುಭವಕ್ಕೆರಡಕ್ಕೂ ಅವನೇ ಸಾಕ್ಷಿಯಾಗಿರ್ತಾನೆ. ಕಸ್ಯ ಅಪಿ ಏನ ಅನುಭೂತಾರ್ಥೆ, ಒಂದು ವೇಳೆ ವಿಷಯಗಳನ್ನ ಅನುಭವಿಸದೇ ಇದ್ದರೆ ಅವಾಗ ಏನಾಗುತ್ತೆ ಅಂತಂದ್ರೆ ಸಾಕ್ಷಿತ್ವಂ ನ ಉಪಯುಜ್ಯತೆ, ಅವಾಗ ಅದು ಸಾಕ್ಷಿ ಅಂತ ಹೇಳಕ್ ಬರೋದಿಲ್ಲ. ಇಲ್ಲೊಂದು ಸ್ವಲ್ಪ ಬಾರಿ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ, ಅಂದ್ರೆ ಸೂಕ್ಷ್ಮ ಹೇಳಿದ್ದಾರೆ. ಇದನ್ನೊಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರಿ. ಅಂದ್ರೆ ಸಾಕ್ಷಿ ಅನ್ನುವಂತಹ ವರ್ಡನ್ನ ಇಲ್ಲಿ ಶಂಕರರು ಹೇಗೆ ಉಪಯೋಗಿಸಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ. ಅಂದ್ರೆ ಈಗ ಅಲ್ಲಿ ಯಾರೋ ರೋಡಲ್ಲಿ ಒಂದೆರಡು ಜನ ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಾಗ ಅವರನ್ನ ನೋಡ್ತೀವಿ, ಆದ್ರೆ ಅವ್ರು ನಮ್ಗೆ ಗೊತ್ತಿಲ್ಲದೆ ಇರೋರಾಗಿರೋದ್ರಿಂದ ಅವ್ರನ್ನ ಕೇವಲವಾಗಿ ನೋಡ್ತೀವಿ. ಇದನ್ನೇಂತ ಕರಿತಾರೆ ಅಂದ್ರೆ ಸಾಕ್ಷಿ ಅಂತ ಕರಿತಾರೆ. ಯಾವಾಗ ಸಾಕ್ಷಿ ಆಗತ್ತಂತಂದ್ರೆ ಅಲ್ಲಿ ವಸ್ತುಗಳಿರ್ಬೇಕು, ವಸ್ತುಗಳನ್ನ ನೋಡ್ಬೇಕು. ವಸ್ತುಗಳನ್ನ ನೋಡಿದಾಗ ಆ ವಸ್ತುಗಳ ದೃಶ್ಯದಿಂದ ನಾವು ನೋಡುವಂತವ್ರು ಏನಾಗಿರ್ತೀವಿ ಅಂತಂದ್ರೆ ಸಾಕ್ಷಿ ಆಗಿರ್ತೀವಿ ಅಂತ. ಭಾರಿ ಸೂಕ್ಷ್ಮದ ನೋಡ್ರಿ. ಒಂದು ವೇಳೆ ಅಲ್ಲಿ ಏನು ಯಾರು ಹೋಗ್ತಾ ಇಲ್ಲ, ಅವಾಗ ಅಲ್ಲಿ ನೋಡ್ತಾ ಇದ್ದಿ ಅಂತಂದ್ರೆ ಅದನ್ನ ಸಾಕ್ಷಿ ಅಂತನಕ್ ಬರೋದಿಲ್ಲ. ಸಾಕ್ಷಿ ಅಂತಕ್ಕಂಥದ್ದು ವರ್ಡ್ ಯಾವಾಗ ಬರುತ್ತೆ ಅಂತಂದ್ರೆ ದೃಶ್ಯತೆ ಅನಸೂಯತೆ, ಅಂದ್ರೆ ದೃಶ್ಯಗಳನ್ನ ಇರಬೇಕು, ದೃಶ್ಯಗಳನ್ನ ನೋಡ್ಬೇಕು. ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಅವಾಗ ಅದು ಸಾಕ್ಷಿ ಭಾವ ಇರುತ್ತೆ. ಒಂದು ವೇಳೆ ದೃಶ್ಯಗಳು ಇಲ್ಲದೆ ಇದ್ದಾಗ ಅವಾಗ ಅದು ಸಾಕ್ಷಿ ಇರೋದಿಲ್ಲ. ಮತ್ತೆ ಸಾಕ್ಷಿ ಇರೋದಿಲ್ಲ ಅಂತ ನಂಗಿತ್ತಂದ್ರೆ ಮತ್ತೆ ಅಲ್ಲಿ ಏನಿರ್ತದ ಅಂತಂದ್ರೆ ಅವಾಗ ತುಂಬಾ ಸಿಂಪಲ್ ಆಗಿ ಕಾಮನ್ ಪೀಪಲ್ಗೆ ಅರ್ಥ ಬರ್ತದ, ಅಲ್ಲಿ ಏನು ಇಲ್ಲ ಅಂತ ಹೇಳ್ತೇನೆ ನಾವು. ಯಾಕಂದ್ರೆ ದೃಶ್ಯ ಇದ್ದಾಗ ನೋಡೋನ್ ಇರ್ತಾನಲ್ವಾ, ಅಲ್ಲಿ ದೃಶ್ಯನೇ ಇಲ್ಲ ಅಂತಂದಾಗ ನೋಡೋನು ಇಲ್ಲ. ಇದು ವೆರಿ ಸಿಂಪಲ್ ಲಾಜಿಕ್ ಅದ. ಇದು ಅವನಿಗೆ ಆಗಿರ್ತಕ್ಕಂಥ ದರ್ಶನ.
ಆ ಸ್ಟೂಡೆಂಟ್ಗೆ ಆಗಿರ್ತಕ್ಕಂಥ ದರ್ಶನ ಏನಂತಂದ್ರೆ ಇದು ನೋಡುವಂತಹ ವಸ್ತು ಇರಬೇಕು, ನೋಡೋನಿರಬೇಕು, ನೋಡುವಂತಹ ವಸ್ತು ಜ್ಞೇಯ, ನೋಡುವವನು ಜ್ಞಾತೃ. ಅವಾಗ ಒಬ್ಬನು ಈ ಜ್ಞಾತೃವನ್ನ ಜ್ಞೇಯವನ್ನ ನೋಡತಕ್ಕಂಥವನು ಒಬ್ಬನು ಇರ್ತಾನೆ, ಅದನ್ನ ಸಾಕ್ಷಿ ಅಂತ. ಯಾವಾಗ ಜ್ಞೇಯನೂ ಇಲ್ಲ ಜ್ಞಾತೃ ಇಲ್ಲ ಅಂತಂದಾಗ ಅವಾಗ ನ್ಯಾಚುರಲ್ ಆಗಿ ಅವನಿಗೇನ್ ಬರ್ತದೆ ಅಂದ್ರೆ ಸಾಕ್ಷಿನೂ ಇಲ್ಲ ಅಂತ ಬರ್ತದೆ ಅಂತ. ಇದು ಶೂನ್ಯ ಸ್ಥಿತಿಗೆ ಬಂದು ತಲುಪ್ತಕ್ಕಂಥದ್ದು. ಅದಕ್ಕೆ ಅವರು ಮೊದಲೇ ಸ್ವಲ್ಪ ಕಂಡೀಷನ್ ಹಾಕಿದ್ದಾರೆ. ಏನಂತಂದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ಸೂಕ್ಷ್ಮವಾಗಿ. ಅಸೌ ಸ್ವಸಾಕ್ಷಿಕೋ ಭಾವೋ ಯತಸ್ವೇನಾನುಭೂಯತೆ ಅತಃ ಪರಂ ಸ್ವಯಂ ಸಾಕ್ಷಾತ್ ಪ್ರತ್ಯಗಾತ್ಮಾನ ಚೇತರಃ. ಅಸೌ ಸ್ವಸಾಕ್ಷಿಕೋ ಭಾವೋ ಯತಃ ಸ್ವಃ ನ ಅನುಭೂಯತೆ. ಅಂದ್ರೆ ಯಾವುದಾದ್ರೂ ಒಂದು ವಸ್ತು ನೋಡಿದಾಗ ಮಾತ್ರ ನಾವು ಸಾಕ್ಷಿ ಅಂತಂತೀವಿ. ಆದರೆ ಯಾವುದು ವಸ್ತು ಇಲ್ಲದೆ ಇದ್ರೂ ಕೂಡ ನೋಡುವವನು ಇರ್ತಾನೆ ಅಂತಂದ್ರೆ ಅವನು ಸಾಕ್ಷಿಯ ಭಾವದಲ್ಲಿ ಅಲ್ಲ, ಸತ್ ಭಾವದಲ್ಲಿ ಇರ್ತಾನೆ. ಇಲ್ಲೇ ನೋಡ್ರಿ ಬಾರಿ ಸೂಕ್ಷ್ಮದ. ನೋಡ್ತಾ ಇದ್ನ ಅಂತಂದ್ರೆ ಅವಾಗ ಅವನು ಸಾಕ್ಷಿ ಆಗ್ತಾನೆ. ನೋಡ್ತಾ ಇಲ್ಲ ಅಂತಂದ್ರೆ ಅವಾಗ ಅವನೇನಾಗ್ತಾನೆ ಅಂದ್ರೆ ಸತ್ಸ್ವರೂಪನಾಗ್ತಾನೆ. ನೋಡ್ತಾ ಇದ್ದಾನೆ ಅಂತಂದ್ರೆ ಅವನು ಚಿತ್ ಸ್ವರೂಪ. ಅಲ್ಲಿ ದೃಶ್ಯಗಳು ಏನಿಲ್ಲ, ಏನ್ ನೋಡ್ತಾ ಇಲ್ಲ ಅಂತಂದ್ರೆ ಅವಾಗ ಅಲ್ಲಿ ಇರ್ತಕ್ಕಂಥದ್ದೇ ಅಂದ್ರೆ ಸತ್ಸ್ವರೂಪ, ದಟ್ ಈಸ್ ಆತ್ಮಸ್ವರೂಪ. ಹೇಗೆ ಶಂಕರರು ಆ ಶೂನ್ಯವನ್ನ ನಿವಾರಣೆ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದ್ರೆ ಒಂದು ಆ ಶೂನ್ಯ ಅಂತಕ್ಕಂಥದ್ದನ್ನ ಏನನ್ನ ಹೇಳಿದ್ನೋ ಆ ಶೂನ್ಯವನ್ನ ನೋಡುವಂತಹ ಒಂದು ವಸ್ತು ಇದೆಯಲ್ವಾ, ಶೂನ್ಯ ಇದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಒಂದು ವಸ್ತು ಇದೆಯಲ್ವಾ, ಅದು ಸತ್ಸ್ವರೂಪ. ಅದೇ ಸತ್ಸ್ವರೂಪ ಈ ಇಂದ್ರಿಯಗಳ ವ್ಯಾಪಾರವನ್ನ ನೋಡುವಾಗ ಏನಾಗುತ್ತೆ ಅಂದ್ರೆ ಅದು ಚಿತ್ ಸ್ವರೂಪವಾಗುತ್ತೆ. ಆಗ ಅದು ಅಲ್ಲಿ ಇರ್ತಕ್ಕಂಥದ್ದು ಶೂನ್ಯ ಸ್ಥಿತಿ ಅಲ್ಲ, ಅದು ಸತ್ಸ್ವರೂಪ ಸ್ಥಿತಿ. ಅದು ಸತ್ ಅಂತಕ್ಕಂಥದ್ದನ್ನ ಯಾವಾಗಲೂ ಇರುವಂತಹ ವಸ್ತುವನ್ನ ಸತ್ ಅಂತ ಕರೀತಾರೆ. ಯಾವಾಗಲೂ ಇರ್ತಕ್ಕಂಥದ್ದು. ಯಾವಾಗ್ಲಿಂದನೂ ಯಾವಾಗ್ಲೂ ಯಾವುದು ಮುಂದೆ ಒಂದ್ಸಲ ಹೋಗ್ತಂದ್ರೆ ಅದನ್ನ ಸತ್ತಂತಿಲ್ಲ ಅವರು. ಅದು ಯಾವಾಗಲೂ ಇರುವಂತಹದ್ದು ವಸ್ತು ಇದೆ, ಅದು ಎಂದೇ ಇರ್ತಕ್ಕಂತಹ ವಸ್ತು ಇಲ್ಲ. ಹಾಗಾಗಿ ಈ ಆತ್ಮ ಅಂತಕ್ಕಂಥದ್ದು ಯಾವಾಗಲೂ ಇರುವಂತಹದ್ದು. ಮತ್ತೆ ಸಾಕ್ಷಿ ಅಂತ ಕರೆದಿದೆ ಅಂತಂದ್ರೆ ಯಾವಾಗ ದೃಶ್ಯಮಾನ ಪ್ರಪಂಚ ಇರ್ತದೋ, ದೃಶ್ಯಮಾನ ಪ್ರಪಂಚ ಇದ್ದಾಗ ಅದು ಸಾಕ್ಷಿ ಆಗ್ತದ, ದೃಶ್ಯಮಾನ ಪ್ರಪಂಚ ಇಲ್ಲದೆ ಇದ್ದಾಗ ಅದು ಸತ್ತಾಗ್ತದೆ. ಹಾಗಾಗಿ ಯಾವಾಗಲೂ ಇರುವಂತಹ ವಸ್ತು ಇರುವಾಗ ಶೂನ್ಯ ಅಂತಕ್ಕಂಥದ್ದು ಹೇಗೆ ಅನುಭವಕ್ಕೆ ಬರುತ್ತದೆ? ಇದು ಹೈ ಸ್ಟ್ಯಾಂಡರ್ಡ್ ವಾದ ಶಂಕರರದು.
ಏನು ಇಲ್ದಿರ್ತಕ್ಕಂಥ ಸ್ಥಿತಿ ಇರಕ್ ಸಾಧ್ಯ ಇಲ್ಲ ಅಂತಾರೆ ಅವರು. ಯಾಕಂತಂದ್ರೆ ಏನು ಇಲ್ದಿರ್ತಕ್ಕಂಥದ್ದು ಸ್ಥಿತಿ ಇಲ್ವೇ ಇಲ್ಲ. ಸದೇವ ಸೌಮ್ಯ ಇದಂ ಅಗ್ರಂ ಆಸೀತ್ ಏಕಂ ಅದ್ವಿತೀಯಂ ಅಂತ ಮಂತ್ರ. ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಮತ್ತೆ ಜಗತ್ತು ಸೃಷ್ಟಿಯಾದ್ಮೇಲೆ ಕೂಡ ತಾನು ಒಂದೇ ಇತ್ತು, ತಾನೇ ತಾನಾಗಿತ್ತು. ಆ ತಾನೇ ತಾನಾಗಿರ್ತಕ್ಕಂತಹದ್ದೇ ಅದು ಸದ್ವಸ್ತು. ಅದು ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ ಇಲ್ಲ. ಈಗ ಪುರಾಣಗಳಲ್ಲಿ ಒಂದು ಕತೆ ಬರ್ತದೆ. ಈಗ ನಾವ್ ಹೇಳ್ತೀವಲ್ವಾ, ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿ ಈ ಕಲ್ಪಗಳಂತ ಕರಿತೀವಿ. ಈ 4 ಯುಗಗಳನ್ನ ಸೇರಿಸಿ ಒಂದು ಕಲ್ಪ ಅಂತ ಕರಿತೀವಿ. ಸತ್ಯಯುಗ, ತ್ರೇತಾಯುಗ, ದ್ವಾಪಾರ ಯುಗ ಮತ್ತು ಕಲಿಯುಗ ಅಂತ ಹೇಳ್ಬಿಟ್ಟು. ಮತ್ತೆ ಇವಕ್ಕೆಲ್ಲನೂ ಕೂಡ ಒಂದಿಷ್ಟು ಇಯರ್ಸ್ಗಳಿದಾವ. ಇದು 4 ಲಕ್ಷ ಸಮಥಿಂಗ್ ಕಲಿಯುಗ, ಸೊ 8 ಲಕ್ಷ ಸಮಥಿಂಗ್ ದ್ವಾಪಾರ ಯುಗ, 16 ಲಕ್ಷ ಸಮಥಿಂಗ್ ತ್ರೇತಾಯುಗ, 32-34 ಲಕ್ಷ ಸಮಥಿಂಗ್ ಸತ್ಯಯುಗ, 32, 16, ಸೊ 8 ಮತ್ತೆ 4 ಇಷ್ಟು ಲಕ್ಷ ವರ್ಷಗಳನ್ನ ಸೇರಿಸಿ ಒಂದು ಕಲ್ಪ ಅಂತ ಕರಿತೀವಿ ನಾವು ಇದನ್ನು. ಇಂತಹ ಕಲ್ಪ ತುಂಬಿದಾಗ, ಅಂದ್ರೆ ಇಂತಹ ಕಲ್ಪ ಇಷ್ಟು ಲಕ್ಷ ವರ್ಷಗಳು ಆದಾಗ ಒಂದು ಮಹಾಪ್ರಳಯವಾಗತ್ತೆ ಅಂತ ಪುರಾಣದಲ್ಲಿ ಕತೆ ಬರ್ತದೆ. ಆದ್ರೆ ಅದೇ ಪುರಾಣದಲ್ಲಿ ಬಹಳ ಸೊಗಸಾಗಿ ಹೇಳ್ತದೆ, ಬಟ್ ಅದನ್ನ ಯಾರು ನಾವು ಅಬ್ಸರ್ವ್ ಮಾಡಂಗಿಲ್ಲ. ಅಂದ್ರೆ ಈ ಏನು ಒಂದು ಕಲ್ಪಕ್ಕೆ ಒಂದು ಪ್ರಳಯ ಆಗ್ತದಲ್ವಾ, ಈ ಮಹಾಪ್ರಳಯ ಆದಾಗ ಅವಾಗ ಏನು ಇರೋದಿಲ್ಲ ಅಂತ. ಮತ್ತೆ ಏನು ಇರೋದಿಲ್ಲ ಅಂತಂದ್ಮೇಲೆ ಇದು ಪ್ರಳಯ ಆಗಿದೆ ಅಂತ ಯಾರು ಹೇಳಿದ್ರು? ಪ್ರಳಯ ಆಗಿದೆ ಅಂತ ಒಬ್ಬರು ಹೇಳಕ್ ಬೇಕಲ್ವಾ? ಅದಕ್ಕೆ ಬಹಳ ಜನಕ್ಕೆ, ತುಂಬಾ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಪುರಾಣಗಳಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ವಸಿಷ್ಠರು ಭುಷಂಡು ಅಂತಕ್ಕಂತಹ ಒಂದು ಕಾಗೆ ಅಂದ್ರೆ ಅವನು ಋಷಿ, ಅವನಿಂದ ಆ ವಿಷಯವನ್ನ ಪುರಾಣದಲ್ಲಿ ತರ್ತಾರೆ. ಅವನು ಇಂತಹ ನಾನು 4 ಪ್ರಳಯಗಳನ್ನು ನೋಡಿದ್ದೀನಿ ಅಂತ ಹೇಳ್ತಾನೆ ಅವನು. ನೋಡಿ, ಪ್ರಳಯ ಅಂತಕ್ಕಂಥದ್ದು ಏನು ಇಲ್ದೇ ಇರ್ತಕ್ಕಂಥ ಸ್ಥಿತಿ ಅಂತ ಹೇಳಿದಾಗ ಮತ್ತೆ ಒಬ್ನಿದಾನೆ ಅಂತಂದ್ರೆ ಅದನ್ನ ಪ್ರಳಯ ಅಂತನಕ್ ಬರೋದಿಲ್ಲ. ನಾವು ಒಬ್ನಿದ ನೋಡಿ, ಒಬ್ನು ಸತ್ತಾಗಿ ನೋಡ್ತಕ್ಕಂಥವನು. ಜಗತ್ತಿರುವಾಗ ಅಂದ್ರೆ ದೃಶ್ಯ ಪ್ರಪಂಚ ಇರುವಾಗಲೂ ಕೂಡ ನೋಡ್ತಾ ಇದ್ದ, ಮತ್ತೆ ದೃಶ್ಯ ಪ್ರಪಂಚ ಏನು ಇಲ್ಲದೆ ಇದ್ದಾಗಲೂ ಕೂಡ ಒಬ್ನಿದಾನೆ. ಸೊ ಹಾಗಾಗಿ ಶೂನ್ಯ ಸ್ಥಿತಿ ಅಂತಕ್ಕಂಥದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಕೂಡ ಸತ್ತಾಗಿರ್ತಕ್ಕಂತಹದ್ದು, ಸದಾ ಇರುವಂತಹದ್ದು ಇದೆ. ಹಾಗಾಗಿ ಅದು ಸೊ ಚಿತ್ತಾಗಿರುವಾಗ ಅದನ್ನ ಸಾಕ್ಷಿ ಭಾವದಿಂದ ಕರಿತೀವಿ. ಯಾವ ದೃಶ್ಯಮಾನ ಪ್ರಪಂಚ ಇಲ್ಲದೆ ಇದ್ದಾಗ ಅದು ಕೇವಲ ಸತ್ತಾಗಿರ್ತದೆ. ಸೊ ಹಾಗಾಗಿ ಆ ಸತ್ಸ್ವರೂಪವೇ ಆತ್ಮಸ್ವರೂಪ, ಅದು ಶೂನ್ಯ ಸ್ಥಿತಿ ಅಲ್ಲ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ವಿಷಯ. ಇದನ್ನ ಪುನಃ ಒಂದ್ ಸ್ವಲ್ಪ ಮನನ ಮಾಡಿದ್ರೆ ಒಂದ್ ಸ್ವಲ್ಪ ಎಡೆ ಬರ್ತದೆ ಇದನ್ನು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ.